ಯಪ್ಪ ಗಾಡಿ ಮ್ಯಾಗ ಬರೋ ಅಷ್ಟಿಗೆ ಸಾಕಾಗತ್ತೆ ನೋಡಕ್ ಕುಂತಲ್ಲಿ. ಈ ನೆಲದ ಮ್ಯಾಗ ಇರೋ ನೆಮ್ಮದಿ ಆ ಗಾಡಿ ಮ್ಯಾಗ ಕುಂತ್ರ ಸಿಗಂಗಿಲ್ಲ ನೋಡ್ರಿ. ಯಪ್ಪ ಸಾಕಾತ್ ನಂಗೆ ಕಾಲು ನಡ ಚಟ್ 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 ಹೊಡ್ಯಾತ್ ಬಿಟ್ಟವಂಗ. ಏನ್ಲಿ ಈಗ ನೀ ಕಾಲ್ ನೋವು ನಡ ನೋವು ಅಂತಂದ್ರೆ ಹೆಂಗ ನೀನು ಬರೀ 2 ತಾಸು ಆ ಕಡೆ ಈ ಕಡೆ ಹೋಗಿ ಬಂದಿದ್ದಕ್ಕೆ? ಅಯ್ಯ ನೀವು ಬರೀದ್ರಿ ಬಿಡ, ನಂಗೇನು ಬರ್ತಾ ವಯಸ್ಸಾ? ಏನ್ ಬೈ ನಿನ್ನ ವಯಸ್ಸೊಳಗೆ ಹೆಂಗಿರ್ಬೇಕು ಹಂಗ? ನೀ ಹೆಂಗದಿ ನೋಡಿ, ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬರಂಗೇ ಇಲ್ಲ. ಉಶ್ ಅಶ್ ಉಶ್ ಅಂತಿರ್ತೀವ. ಭಾಡ್ಯ ನಿನ್ನ ವಯಸ್ಸೊಳಗಿದ್ದಾಗೂ ನಾನು ಚಂದ ಇದ್ದೆ, ಗಟ್ಟಿನ ಇದ್ದೆ. ಈಗೇನು ಬರ್ತಾ ವಯಸ್ಸ ಇನ್ನ ನನಗೆ? ಮೊಮ್ಮಕ್ಕಳು ಕಂಡೆಪ್ಪ, ಇನ್ನು ಮರಿ ಮೊಮ್ಮಕ್ಕ ಕಾಣೋ ಹಂಗ ಅದೇ. ಇನ್ನು ಏನು ನೋಡಿ ನಿಮ್ಮಂಥವ್ರು ಮೊಮ್ಮಕ್ಕ ಕಾಣೋಷ್ಟಿಗೆ ಹೆಂಗಾಗಿರ್ತೀರ ಅಂತೇಳಿ. ನಾವು ಮೊಮ್ಮಕ್ಕಳು ದೊಡ್ಡ ಮಾಡಿ ಮರಿ ಮೊಮ್ಮಕ್ಕ ಕಾಣಕ್ಕೆ ಬಂದ್ವಿ. ನೀವು ಮೊಮ್ಮಕ್ಕಳು ಕಾಣೋಷ್ಟಿಗೆ ನೋಡ್ರಿ ಹೆಂಗಾಗಿರ್ತೀರಿ. ಕಾಲು ಕೈ ಎತ್ತಕ್ಕೆ ಬರ್ತಿದ್ದೋ ಇಲ್ಲಿ ನೋಡ್ರಿ ಅವಾಗ. ಎಲ್ಲಾರ್ಗು ನಿನ್ನಂಗ ಮಾಡಿ ಅನ್ಲೇ ನನ್ನ ಮಗ ಅವ. ನನಗೇನ ಇಷ್ಟು ಗಟ್ಟಿದೆ, ನನಗೇನು ಗಟ್ಟಿರ್ತಾನವ ಅದ ಅಂತೇನಪ್ಪಾಜಿ ನಾನು. ಹೋಗಬೇ ನೀನು ನಿನ್ನ ಸೊಸಿ ಒಂದ ನೋಡ, ಆಕಿನೂ ಸ್ವಲ್ಪ ಅಡ್ಡಾಡಂಗಿಲ್ಲ, ಕೂಸುಕ್ ಅಂತಿರ್ತಾಳೆ. ಹೌದಪ್ಪ, ಹೆಣ್ಮಕ್ಳ ತ್ರಾಸ ನಿಮಗೆಲ್ಲ ಅರ್ಥ ಆಗ್ಬೇಕು. ಹೆಣ್ಮಕ್ಳ ತ್ರಾಸ ಹೆಣ್ಮಕ್ಳಿಗೆ ಗೊತ್ತಿರ್ತೈತಿ, ಗಂಡು ಮಕ್ಳಿಗೆ ಏನು ಗೊತ್ತು? ನಿಂತು ಮಾತಾಡ್ತೀರಿ, ಅವ್ರಿಗೆ ಗೊತ್ತಿರ್ತಾವ. ಸರಿ ತಗೋಪ್ಪ ಹೋಗ್ಲಿ ಕಡೆ ಸುಮ್ಮನೆ. ನೋಡ ನಮ್ಮ ತ್ರಾಸ ಹೇಳ್ಬಿಟ್ಲೇನೆ ಪಾಪ ನಿಮಗೆ ಮಾತಾಡ ನಿಂದಿಸ್ಬಿಡ್ತಾರೆ. ನನಗೆ ಬಿಟ್ಟು ನೀವು ಹೋಗಿ ಬಂದಲ್ಲ, ಇರ್ಲಿ ನನಗೂ ಟೈಮ್ ಬರ್ತೈತಿ. ಅಯ್ಯಯ್ಯ ಸುಬ್ಬಿ, ಶಂಕ್ರಿ ನನಗೆ ಬಿಟ್ಟು ನೀವು ಹೋಗಿ ಬಂದಲ್ಲ ಅಕ್ಕನ ಮನೆಗೆ. ಇರ್ಲಿ ನಾನು ಹೋಗ್ತೀನಿ, ನನ್ನ ಶಾಲೆ ಸುಟ್ಟಿ ಕೊಡ್ಲಿ, 2 ತಿಂಗಳು ಅಲ್ಲೇ ಇರ್ತೀನಿ ನಾನು. ಅಯ್ಯೋ ಮಮ್ಮಗಳೇ, ನಿನಗೆ 2 ತಿಂಗಳು ಅಲ್ಲಿ ಇದ್ರೆ ನಮಗೆ ಯಾರು ಬೈಲಿ ಟೈಮ್ ಪಾಸಿಗೆ? ನೀ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ನಮಗೆ ಬೇಜಾರಾಗಂಗಿಲ್ಲ? ಮತ್ತೆ ನನಗೆ ಬಿಟ್ಟು ನೀವು ಹೋಗಿ ಬಂದ್ರೆ ನನಗೆ ಬೇಜಾರಾಗಂಗಿಲ್ಲ? ನನಗೆ ಬೇಜಾರಾಗ್ತದ ಸ್ವಲ್ಪ ಯೋಚನೆ ಮಾಡಿದ್ರೆ ನೀವೇ ಅಲ್ವಾ? ನಿನ್ ಶಾಲಿ ಇತ್ತಲ್ವಾ, ನಿನ್ ಶಾಲಿ ತಪ್ಪ ಹೆಂಗ್ ಕರ್ಕೊಂಡು ಹೋಗೋಣ ಹೇಳ? ನೀನ್ ಶಾಲಿ ಇದಕ್ಕೆಲ್ಲ ಬಿಟ್ಟು ಹೋಗಿದ್ದೆ, ಇಲ್ಲ ನಾನು ಯಾಕೆ ಬಿಟ್ಟು ಹೋಗ್ತಿದ್ದೆ ಹೇಳ ನನ್ನ ಮೊಮ್ಮಗಳು? ಯವ್ವ ಸ್ನೇಹವ್ವ, ಎದಕ್ ಸಿಟ್ಟಾಗ್ತಿ? ಈಗ ನಿಮ್ಮ ಅಕ್ಕ ನಿಮ್ಮ ಅವ್ವ ಬಂದಾರ ತಗೋ, ಚಿಂತೆ ಮಾಡ್ಬೇಡ. ಹೂವಾ ಇಲ್ಲೇ ಎದ್ದಿರ್ಬೇಕ, ಬರ್ತಾರ ತಡಿ ಬರ್ತಾರ. ಮದ್ವಿ ಆದ್ಮೇಲೆ ಫಸ್ಟ್ ಟೈಮ್ ಬರತ್ತಾರ ಮನಿಗೆ. ನಿಮ್ಮ ಅವ್ವ ಆರತಿ ಮಾಡಿ ಕರ್ಸ್ಕೊಳೋದ್ ಬಿಟ್ಟು ಎಲ್ಲಿ ಹೋಗ್ಯಾಳೆ ನೋಡು. ಒಂದ್ ಕಡೆ ಇರಂದ್ರಾಗಿ ಇಲ್ಲಿ ನೋಡು. ಬರ್ತಾ ತಡಿಲ ಪಾಪ, ಹುಡುಗಿಗೂ ಕೆಲಸ ಇರ್ತಾವ. ಅಲ್ರಿ ಅಪ್ಪಾಜಿ, ಮಗಳು ಅಳಿಯ ಬರತ್ತಾರ ಮನಿಗೆ, ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅನ್ನೋದು ಐತಿಲ್ರಿ ಈಕಿಗೆ. ಅಯ್ಯ ಜೋಕ್ ಮಾರ ಬಂದ ಇವ ದೊಡ್ಡ ಹೇಳಾಕ. ನನ್ನ ಸೊಸಿಗಿಂತ ನಿನಗೇನು ಗೊತ್ತಿತ್ತು ಬಿಡು. ಗೊತ್ತೈತಿ ನನ್ನ ಸೊಸಿಗೆಲ್ಲಾನು ಬರ್ತಿ ಇಲ್ಲೇ ಏನಾರ ಕೆಲಸ ಮಾಡಿರ್ಬೇಕು ಬರ್ತಾಳೆ. ಒಟ್ಟು ಸೊಸಿಗೆ ಏನು ಅನ್ನಂಗೆ ಇಲ್ಲಿ ನೋಡಿ ಬಂದ ಬಿಡ್ತಾರ ಮಾವ ಅತ್ತಿ. ಹ್ಞೂಪ, ಮತ್ತೆ ಬಂಗಾರ ಸೊಸಿ ಐತಿ ನಮ್ದು. ಹಂಗಂದ್ರೆ ನಾವು ರೋಡ್ ಗೋಲ್ಡ್ ಏನ ಹಂಗ ಅನ್ಕೋ. ಬರೀ ಇದಾತು. ಜೈ ಜೈ. ಏ ನಿನ್ ಮಗಳ ಮತ್ತ ಅಳಿಯ ಬಂದಾರ ನೋಡ, ಏನ್ ಆರತಿ ಮಾಡಿ ಕರ್ಕೊಂತೀಯೋ ಏನ್ ಹಂಗ ಕರ್ಕೊಂತೀಯೋ? ನಂಗೆ ಗೊತ್ತೈತ್ರಿ ಆರತಿ ಮಾಡಿ ಕರ್ಕೊಳೋದು, ಅದನ್ನ ರೆಡಿ ಮಾಡಾತೀನಿ ಆರತಿ ತಟ್ಟೇನೆ. ಎಷ್ಟೊತ್ತದ? ಅಯ್ಯ ಹಂಗ ಆಗ್ಬಿಡ್ತವೆ ಎಲ್ಲಾನು ಬಂದ ತಡ್ರಿ. ಬೇಕಿತ್ ನೋಡ್ ನಂಗಿದ. ನನ್ನ ಪರಿಸ್ಥಿತಿ ನೋಡಿ ನಿಂಗೂ ನಗು ಬಂತ? ಹಾಗೇನು ಇಲ್ಲ ಪಿತಾಶ್ರೀ ಅವರೇ. ಹುಷಪ್ಪ, ಏನ್ ಬಿಸಿಲು ಐತ್ರಿ ಅಪ್ಪಾಜಿ. ಹೂವಾ ಬಿಸಿಲು ಬಾಳ ಐತಿ. ಯಾಕೆ ಒತ್ತಡ ಆತಲ್ಲ? ಅದಾ ನಮಗ 15 ದಿನ ಮಟ ನಾವು ಊರು ಬಿಟ್ಟು ಅಲ್ಲಿದ್ದಿದ್ವಲ್ಲ, ಅದಕ್ಕೆ ಸ್ವಲ್ಪ ನಮ್ಮ ಊರಿಂದ ವಾತಾವರಣದ ಗಾಳಿ ತಗೋಣ ಅಂತೇಳಿ ಅಲ್ಲಿ ನಿಂತು ಕುಂತ್ಕೊಂಡಿದ್ವಿ 6 ನಿಮಿಷ. ಅಯ್ಯಯ್ಯಯ್ಯೋ 15 ದಿನಕ್ಕೆ ಹಿಂಗೆ ಮತ್ತೆ ಪರ್ಮನೆಂಟ್ ಅಲ್ಲೇ ಇರ್ಬೇಕಲ್ಲ, ಅವಾಗ ಹೆಂಗೆ? ಅಯ್ಯೋ ಶಂಕ್ರಿ, ಎದಕ್ಕೆ ತಲೆ ಕೆಡ್ಸ್ಕೊಂತಿ? ಏನು ಪರ್ಮನೆಂಟ್ ಅಲ್ಲೇ ಇದ್ರು ಏನು ಇಲ್ಲಿ ಬರಂಗೇ ಇಲ್ಲನೇ? ಬಕ್ಕೊಂತ ಹೋಗ್ಕೊಂತಿರ್ತೀನಿ ಇಲ್ಲಿ. ಒಟ್ನ ಏನು ಹೇಳಂಗೆ ಇಲ್ಲ ನೋಡಿ, ಎಲ್ಲರ ಕಡೆ ಉತ್ತರ ಇದ್ದ ಇರ್ತೈತಿ. ಹಾ ಮತ್ತೆ ಅಲ್ಲ ಅಕ್ಕ ಮಾಮ ನನಗೊಂದು ಮಾತಾಡಿಲ್ಲಲ್ಲ ನೀವು ಬರೋದ? ಯಾಕ ಅಜ್ಜ ಅಜ್ಜಿ ಹೇಳಿಲ್ಲ ನಿಂಗೆ ಬರ್ತೀನಿ ನಾನು ಅಂತೇಳಿ? ನಾನು ಕರ್ಕೊಂಡು ಹೋಗಕ್ಕೆಲ್ಲ ಬಂದಿದ್ದೀಗ ಅವ್ರೆ. ನಾನು ಏನು ಹೇಳೇ ಇಲ್ಲ ಈ ಶಂಕ್ರಿ ಮತ್ತು ಅಜ್ಜ. ಮಾಮ ನೀನು ಒಂದು ಮಾತು ಹೇಳಿಲ್ಲ. ನಿಮ್ಮ ಅಕ್ಕ ಹೇಳಂತೆ ಸುಮ್ಮನಾಗೇನ್ವಾ ನಾನು? ಹಂಗಲ್ವಾ ಸ್ನೇಹದ, ನಿಮ್ಮ ಅಕ್ಕ ಬರೋದು ನಿಂಗೆ ನಾನೇ ಹೇಳ್ಬೇಡ ಅಂತ ಹೇಳಿದ್ದೆ. ಯಾಕಂದ್ರೆ ನಿಂಗೆ ಸರ್ಪ್ರೈಸ್ ಆಗಲಿ ಅಂತೇಳಿ ನಿಮ್ಮ ಅಕ್ಕ ಬರೋದು. ಹೌದೇನ ಅಜ್ಜ? ಏನ್ರವಾ ನರಿ ಕಣ್ಣು, ಊರವ್ರ ಕಣ್ಣು, ನಮ್ಮ ಮನೆಗಿನವ್ರ ಕಣ್ಣು, ಪಕ್ಕದ ಮನೆಯವ್ರ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲರ ಕಣ್ಣು ಹೋಗ್ಬಿಡ್ಲಪ್ಪ. ನನ್ನ ಮಗಳ ಹಳೆಯ ಮ್ಯಾಗ ಯಾರ್ದು ಕಣ್ಣು ಬಿಡದೇ ಇರಲಿ. ನಮ್ಮ ಮ್ಯಾಗ ಯಾರು ಕಣ್ಣು ಬಿಡ್ತಾರ ಬಿ? ಹಂಗೆಲ್ಲ ಹೇಳ್ಬೇಡವ. ಎಲ್ಲರ ಕಣ್ಣು ನಮ್ಮ ಮ್ಯಾಗ ಇರ್ತಾವೆ, ನಮ್ಗೆ ಗೊತ್ತಾಗಂಗಿಲ್ಲ ಅಷ್ಟೇ. ಕೆಲವರು ಚಲೋ ಕಣ್ಣು ಇರ್ತಾವೆ, ಕೆಲವೊಬ್ರು ಕೆಟ್ಟ ಕಣ್ಣು ಇರ್ತಾವೆ. ಸಂಬಂಧಗಳು ಹಾಳು ಮಾಡೋಷ್ಟು ಕಣ್ಣು ಬಿಟ್ಟಿರ್ತಾರೆ ಜನಗಳು. ಅದಕ್ಕೆ ಈ ಕಣ್ಣು ಅಂತೀವಲ್ಲ, ಇದು ಭಾಳ ಕೆಟ್ಟದ್ದಿದು. ದೃಷ್ಟಿಯ ಕಷ್ಟ ಎಂಥ ಕಲ್ಲಾದ್ರೂ ಹೊಡೆದು ಬಿಡ್ತೈತೆ ಅದು. ಸರಿ ತಗೋ, ನೀ ಕುಂತೀರ ರಾಮ? ಕುಂತೀರಪ್ಪ, ಬಂದೆ ನಾನು. ಹ್ಞೂ ರೀ ಅತ್ತಿಯವರ. ಬಾ ಪಾಳಿಮಯ್ಯ ಕುಂತ್ಕೋ, ಬಾ ಕುಂದ್ರಪ್ಪ ರಾಮ. ಅಜ್ಜಾರಿ ಮಾವಾರ ನೀವು ಕುತ್ಕೋರಿ, ನಿಂತ್ಕೊಂಡದ್ರಲ್ಲ ಕುಂತ್ಕೋರಿ ನೀವು. ಸರಿ ತಗೋಪ್ಪ, ನೀವು ಕುಂತಿರ್ರೆ ಏನಾರ ಮಾಡ್ಕೊಂಬರ್ತೀನಿ ಅಂತ ಕೊಡ್ಯಾಕ. ಅತ್ತಿಯವರ ಏನು ಬೇಡ್ರಿಪ್ಪ, ಹೊಟ್ಟಿ ಫುಲ್ ಆಗೈತ್ರಿ, 2 ಕಡೆ ಊಟ ಆಗೈತಿ ಇವತ್ತು, ಏನು ಬೇಡ್ರಿ. ಹ್ಞೂ ಬೇ, ನಂಗೂ ಏನು ಬೇಡ.
ಇದನ್ನು ಬೇರೆ ಮರೆ ಏನ್ರಿ ಆಗ್ತೀವಿ ನಮ್ಮ ಮನೇಲಿ ಅಲ್ರಿ ನಂಗೆ ಯಾಕೆ ನಾಚಿಕಿರಿ ನಾನು ಬೇಕಾದ ಕೇಳಿ ಇಸ್ಕೊಂಡು ಕುಡಿತೀನಿ ರೀ ಈಗ ಏನು ಬೇಡ್ರಿ ಸದ್ಯಕ್ಕೆ ನೀವು ಅಲ್ಲಿಂದ ಬರೋಷ್ಟಿಗೆ ಸುಸ್ತಾಗಿರಿ ಕುಂದ್ರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ರಿ ಕುಂತ್ಕೊಳ್ರಿ ಜಯವ ಕುಂತ್ಕೋವಾ ಎಷ್ಟೆಲ್ಲ ಓಡಾಡಿ ಕೆಲಸ ಮಾಡ್ತಿ ನಮ್ಮ ಜೊತೆ ನೀನು ಪ್ರಯಾಣ ಮಾಡಿಲ್ಲ ಸುಸ್ತಾಗಿ ಇಲ್ಲಿ ಕುಂತ್ಕೋ. ಹಂಗಲ್ರಿ ಮಾವರ ನಿಮ್ಗೂ ಸ್ವಲ್ಪ ಏನಾರು ಕುಡಿಯಕ್ಕೆ ಮಾಡ್ಕೊಂಡ್ ಬರ್ಲೇನ ಅಂತ. ಬೇಡವಾ ಯಾರಿಗೂ ಏನು ಬೇಡ ಈಗರ ಬಂದೀವಿ ನೋಡಿ ಕುಂತ ನೋಡಿ ಸ್ವಲ್ಪ ಹೊತ್ತು. ಮತ್ತಕ್ಕ ದೊಡ್ಡ ಮನ್ಯಾಗ ಆರಾಮದಿ ಅಲ್ಲ ರಾಣಿಗತೆ? ಆರಾಮೇನ ಅದೇ ನೀ ಆದ್ರೆ ಬೇಜಾರು ಬರ್ತೈತಿ. ನೀವೆಲ್ಲರೂ ಯಾರು ಇಲ್ಲ ಅಂತೇಳಿ, ಇಲ್ಲಾಂದ್ರೆ ಎಲ್ಲರೂ ಇರ್ತಿದ್ವ್ಯಾ ಮತ್ತು ಒಣಗಿನವರು ಇರ್ತಿದ್ರ, ಎಲ್ಲರೂ ತುಂಬ್ದಂಗೆ ಅನಿಸ್ತಿತ್ತು ಮನೆ. ಅಲ್ಲಿ ಮನೆ ಖಾಲಿ ಖಾಲಿ ಖಾಲಿ. ಇವ್ರು ಮತ್ತು ಮಾವರು ಕೆಲ್ಸಕ್ಕೆ ಹೋಗ್ಬಿಡ್ತಾರ, ನಾನು ಮತ್ತು ಅತ್ತಿಯವ್ರಿಗೂ ಕುಂತು ಕುಂತು ಬೇಜಾರಾಗ್ಬಿಟ್ಲೆ ಮತ್ತು ಮಕ್ಕೊನಕ್ಕೆ ಹೋಗ್ಬಿಡ್ತಾರೆ. ನನಗಂತೂ ಮಧ್ಯಾಹ್ನ ದಿನ ಬರೋಂಗಿಲ್ಲ, ಒಬ್ಬಕ್ಕೆ ಕುಂತು 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 ಬೇಜಾರು ಬರ್ತೈತಿ. ಇಲ್ಲಾಂದ್ರೆ ನಾವೆಲ್ಲರೂ ಇರ್ತಿದ್ವಿ, ಮಮ್ಮಿ ಪಪ್ಪ ಅಜ್ಜ ಅಜ್ಜಿ ನೀನು ಸ್ವಲ್ಪ ಏನಾರು ಮಾತಾಡ್ಕೊಂಡು ಕುಂದಿರ್ತಿದ್ವಿ, ಇಲ್ಲ ಹಾಡಾಡ್ಕೊಂಡು ಕುಂದಿರ್ತಿದ್ವಿ. ಇಲ್ಲ ಅಂದ್ರೆ ದೀಪ ಬರ್ತಿದ್ಲು, ಇಲ್ಲ ಒಣಗಿನವ್ರು ಯಾರು ಅಂಟಿಗಳು ಬರ್ತಿದ್ರು, ಮಲ್ಕೊಂಡು ಕುಂದಿರ್ತಿದ್ರು. ಟೈಮ್ ಪಾಸ್ ಆಗ್ತಿತ್ತು. ಅದು ಟೈಮ್ ಪಾಸ್ ಆಗಂಗಿಲ್ಲ. ಆಜು ಬಾಜುಗಿನವ್ರಂತೂ ಯಾರು ಬರೋಂಗೇ ಇಲ್ಲ. ಅವ್ರವ್ರ ಮನ್ಯಾಗ ಕಾದ ಹಾಕೊಂಡು ಕುಂತು ಬಿಟ್ರೆ ಅಂದ್ರೆ ಮುಗಿದು ಹೋತು, ಕದನ ತೆಗಿಯಂಗಿಲ್ಲ. ಫುಲ್ ಬೇಜಾರು. ಮತ್ತು ಆ ಕಡೆ ಎಲ್ಲ ಹಂಗೆ ಅವ, ಏನು ಮಾಡಕ್ಕೆ ಬರೋಂಗಿಲ್ಲ, ಸಂಭಾಳಿಸ್ಕೊಂಡು ಹೋಗ್ಬೇಕು. ಮತ್ತು ನಾವು ಸಿಟಿ ಕಡೆ ಮತ್ತೆಲ್ಲರೂ ಹಂಗೆ ಅವ್ರವ್ರ ಮನ್ಯಾಗ ಅವ್ರು ಇದ್ದು ಬಿಡ್ತಾರೆ. ಇದು ಹಳ್ಳಿ ಆಗ್ತೈತೆ, ಅಕ್ಕಪಕ್ಕದವರೆಲ್ಲ ಅಕ್ಕಂಗಿರ್ಗತ್ತೆ ಇರ್ತಾರೆ, ಬರ್ತಾರೆ ಹೋಗ್ತಾರೆ. ಅಲ್ಲಿ ಹಂಗಾಗ್ಬೇಕಲ್ವಾ? ಅಲ್ಲಿ ಅವ್ರ ಮನೆಯಿಂದ ರಗಡಾಗಿರ್ತೈತಿ, ಇನ್ನೊಬ್ರ ಮನೆಗೆ ಬಂದು ಏನು ಮಾತಾಡ್ತಾರೆ. ಅದಕ್ಕೆ ಬೇವ ಕೆಲವೊಂದ್ಸಲ ಅನಿಸ್ತೈತಿ ನಮ್ಮೂರ ನಮ್ಗೆ ಚಂದ ಅಂತೇಳಿ. ಅದು ತವ್ರ ಮನೆಗಿರೋ ಮಟ್ಟ ಅಷ್ಟೇ. ಮತ್ತು ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋದ್ಮೇಲೆ ಏನಿಲ್ಲ. ಅವಾಗವಾಗ ಬರ್ತಿರ್ತಿಲ್ಲ, ಹೋಗ್ಲಿ ಬಿಡು, ಹೋಗ್ಲಿ ಕಡೆ ಏನು ಸಂಭಾಳಿಸ್ಕೊಂಡು ಹೋಗು. ಅದಕ್ಕೆ ಸುಮ್ಮನಾಗಿರೋದು. ಮತ್ತೆ ರಾಮ ಏನು ನಿಮ್ಮ ಚಲೋದಂಗೆ ನೋಡ್ಕೊಂಡು ಹೊಂಟಾಳ ಇಲ್ಲ? ಏನಾರು ಇದ್ರೆ ಹೇಳಪ್ಪ, ಇಲ್ಲೇ ತಿದ್ದಿ ಬುದ್ಧಿ ಹೇಳ್ತೀವಂತೆ. ಅಯ್ಯೋ ಅತ್ತಿಯವ್ರು ಹಂಗೆ ಏನು ಇಲ್ರಿ, ನಮ್ಗೆಲ್ಲರೂ ಚಲೋತಾಗಿ ನೋಡ್ಕೊಂಡು ಹೋಗ್ತಾಳ್ರಿ ಇಕ್ಕಿ. ನಾವು ಹೇಳೋಕಿನ ಮುಂಚೆ ಎಲ್ಲನೂ ಮಾಡಿಟ್ಬಿಟ್ಟಿರ್ತಾಳೆ ಇಕ್ಕಿ. ಆಕಿನ ಬಗ್ಗೆ ಏನು ಹೇಳ್ಬೇಕು ನಾವು? ಇನ್ನೂ ತಾರೀಫ್ ಮಾಡಬೇಕು ಹೊರತು ಕೆಟ್ಟದಂತ ಏನೂ ಇಲ್ಲ ಆಕಿನ ಬಗ್ಗೆ ಹೇಳಕ್ಕೆ. ನಮ್ಮ ಮಮ್ಮಿ ಹತ್ರ 3 ಹೊತ್ತು ಆಕಿನ ಹೊಗಳ್ಕೊಂತಾನೆ ಇರ್ತಾರೆ, ನನ್ನ ಸೊಸಿ ಹಂಗೆ, ನನ್ನ ಸೊಸಿ ಹಿಂಗೆ ಅಂತೇಳಿ. ನಮ್ದು ತುಂಬ ಕುಟುಂಬ ಅಲ್ಲಿ ನೋಡ್ರಿ ಆಕಿಗೆ ಸ್ವಲ್ಪ ಬೇಜಾರು ಬರ್ತೈತಿ. ಅದ್ರ ತುಂಬ ಕುಟುಂಬ ಒಳಗೆ ಇದ್ದಿದ್ದು ರೂಢಿಯಾಗೈತಿ ಆಕಿಗೆ. ನಮ್ಮ ಮನೆಯಾಗ ಇರಕ್ಕೆ ಸ್ವಲ್ಪ ಬೇಜಾರು ಬರುತ್ತೆ ಅಷ್ಟೇ. ಹಂಗಪ್ಪ ಅದು ಸಣ್ಣವ್ರು ಇದ್ದಂಗಿಂದ ದೊಡ್ಡವರಾಗೋಮಟ್ಟ ತುಂಬಿ ಕುಟುಂಬ ಇರ್ತಾರ. ಒಮ್ಮೆಗೆ ಹಂಗೆ ಹೋಗ್ಬಿಟ್ರೆ ಬೇಜಾರು ಬರುತ್ತೆ ಅಷ್ಟೇ. ರೂಢಿ ಆಗೋ ಮಟ್ಟ ಅಷ್ಟೇ, ಮತ್ತು ರೂಢಿ ಆದ್ಮೇಲೆ ಹೊಂದ್ಕೊಂಡು ಹೋಗ್ತಾರೆ. ಹೌದ್ರಿ, ಮತ್ತೆ ತುಂಬಿದ ಕುಟುಂಬ ಒಳಗೆ ಇದ್ದವ್ರಿಗೆ ಹಿಂಗೆ ಬಂದು ಒಮ್ಮಕ್ಕಲೆ 3 ಜನ ಜೊತೆ ಇರ್ಬೇಕಂದ್ರೆ ಬೇಜಾರು ಬರ್ತೈತ್ರಿ. ರೂಢಿ ಆಗ್ಬೇಕ್ರಿ ಆಕಿಗೆ ಇನ್ನು. ಎಲ್ಲರೂ ಎಲ್ಲೋಗ್ರಪ್ಪ? ಯಾರು ಕಾಣತ್ತಿಲ್ಲಲ್ಲ. ಓ ಅಕ್ಕ ಬಂದಿ? ಯಾರು ಕಾಣತ್ತಿಲ್ಲಲ್ಲ. ಮಮ್ಮಿ ಪೇನ್ತಾರೆ ಇಲ್ಲೇ ಅದಾರ, ತಡಿ ಕರಿತೀನಿ. ಮಮ್ಮೇ ಅಕ್ಕ ಮತ್ತೆ ಬಾವ ಬಂದ್ರು. ಬಂದ್ರೇನಾ? ಒಳಗೆ ಹೋಗ್ಬೇಡ ಅಂತ ಹೇಳಕಿಗೆ ಬಂದ್ರಾನ. ಕೇಳಿಸ್ತೇನ? ಕೇಳಿಸ್ತಗೋ. ಮಾವರೇ ಆರಾಮದಿರಿ? ನಾನು ಆರಾಮದೀನಿ ಪಾ, ನೀ ಆರಾಮದಿ? ಹ್ಞೂನ್ರಿ ನಾನು ಆರಾಮದೇನಿ ನೋಡ್ರಿ. ಈ ಪಿಚಾಚಿನ ಹೆಂಗೆ ಸಂಭಾಳಿಸ್ಕೊಂಡ್ರಿಪ್ಪ ಇಷ್ಟು ದಿನ? ಯಾಕಲ ಬಂದ ಕೂಡಲೇ ಸ್ಟಾರ್ಟ್ ಆತೆ ನಿಂದೆ? ಏಯ್ ಹಂಗೇನಿಲ್ಲಪ್ಪ, ಇಷ್ಟು ದಿನ ಆರಾಮಾಗಿದ್ದಲ್ಲ, ಒಮ್ಮೆಗಲ ಮತ್ತೆ ಬಿರುಗಾಳಿ ಬಂದಂಗೆ ಬಂದಿಲ್ಲ, ಅದಕ್ಕೆ ಕೇಳದೆ. ನಮ್ಮ ಮನೆಗೆ ನಾ ಬಂದೆ, ನೀನ್ ಹೇಳ್ತಿ ಅದನ್ನ ನೋಡ. ಮತ್ತ ಪಪ್ಪ ಹೇಳಿ ನಾ ಕಟ್ಸಬಿಡ್ತೀನಿ. ಬಿಡ್ಲಿ ಪಾಪ, ಸಣ್ಣ ಹುಡುಗರ್ನಾಗ ಯಾಕೆ ಜೋಳ ತಗೈತಿ? ಬಂದು ಕೂಟ್ಲೇನ? ಏನು ಇವನ ಸಣ್ಣ ಹುಡುಗ? ಆಗ ಇವನು ಹೆಂಗ ಕಿತ್ತಿಬಿ ಕೆಲಸ ಮಾಡಿ ನನಗೆ ಬೈಯ ಕಳಿಸ್ತಾನೆ, ನಿಂಗೇನು ಗೊತ್ತು? ಇಲ್ಲ ತಗೋ, ಸಂಭಾಳಿಸ್ಕೋ, ಸಣ್ಣ ಅದಾನ. ಎಲ್ಲರೂ ನಂಗ ಬುದ್ಧಿ ಹೇಳ್ತಾರ ಬಿಡು. ಓಕೆ ಕೂಲ್ ಡೌನ್. ಮಾವರ ನೀವು ಆಕಿನ ಬಗ್ಗೆ ತಲೆನ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಆಕಿನ ಇದ್ದಿದ್ದಾರಿ ಯಾವಾಗಲೂ. ಅಯ್ಯೋ ನೀವು ಇನ್ನೂ ನೋಡಿಲ್ಲ ರೀ, ಆಕಿ ಜಗಳ ಮಾಡಕ್ಕೆ ನಿಂತ್ರೆ ಮನೆ ಹಾರಿ ಹೋಗಿ ಮತ್ತೆ ಕೆಳಗೆ ಹೋಗ್ಬೇಕ್ರಿ. ಹಂಗೆ ಜಗಳ ಆಡ್ತಾಳೆ, ಹಂಗೆ ಚೀರಿ ಆಡ್ತಾಳೆ. ಅದು ಹೆಂಗೆ ಸಂಭಾಳಿಸ್ಕೊಂಡಿದ್ರೆ ನೀವು ಗೊತ್ತಿಲ್ಲ ನನಗೆ. ಇಲ್ಲಪ್ಪ ಅಲ್ಲಿ ನಂಗೆ ಇದ್ದಿದ್ದಿಲ್ಲ, ಅಲ್ಲಿ ಕರೆಕ್ಟ್ ಇದ್ಲು. ಹಂಗಂದ್ರೆ ಮುಂದೆ ಐತಿ ಅಂತ ಅರ್ಥ. ಏನ್ಲೇ ಬಂದ ಕೂಡಲೇ ಶುರು ಹಚ್ಕೊಂಡ್ಬಿಟ್ಟೆ ನಿಂದ ಕಾತೇನ? ನಾನೇನು ಶುರು ಹಚ್ಕೊಂಡಿಲ್ಲ, ನಿನ್ನ ಮಗ ಶುರು ಹಚ್ಕೊಂಡಿದ್ದೆ. ಯಾಕ್ಲೇ ಈಗಾರ ಬಂದಾಗ ನನ್ನ ಮಗಳು ಮತ್ತೇನಿಂದ ರಾಗ? ಅಯ್ಯೋ ನಾನೇನ್ ಪಪ್ಪ ನಾ ಏನಂದಿಲ್ಲ, ಆಕಿನ ಬಂದ್ಬಿಟ್ಟು ಶುರು ಹಚ್ಕೊಂಡಾಳ. ಇವ್ರು ಇದ್ದು ಬಿಟ್ರೆ ಮುಗಿದೋತ್ ನೋಡಪ್ಪ ಸೂರಜ್. ನಾಯಿ ಕಿತ್ತಾಡ್ದಾರ, ನಾಯಿಯರ ಒಂದ್ ಲೆಕ್ಕಕ್ಕೆ ಬೇಕ. ಇವಂತ್ರ ಎದಕ್ಕೂ ಬ್ಯಾಡ್ ನೋಡ್, ಹಂಗ ಕಿತ್ತಾಡ್ತಿರ್ತಾವ ಹಂಗ 3 ಹೊತ್ತು. ನೋಡಿದರಿ ಬಂದು ಬಿಟ್ಲೇನ. ನೀವಿರಿ ಪಾತ್ರೆ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ಆದ್ ಬೀದಿಯಾಗಿನವ್ರ ಕಣ್ಣು, ಅಕ್ಕಪಕ್ಕದ ಮನೆಯವ್ರ ಕಣ್ಣು, ಯಾರ ಕಣ್ಣು ಬೀಳದೇ ಇರ್ಲಿ. ರೀ ಕರ್ಕೊಂಡೋಗಿ ಒಳಗ್ ಕುಂದ್ರಸ್ರಿ, ಬಂದೆ ನಾನು. ಸರಿ ತಗೋ ಅಳಿ ಅಂದ್ರೆ ಬರ್ರಿ. ದೀಪ ಬಾ ಬಾ ಒಳಗ್ ಬಾ, ಕುಂದ್ರಿಪ್ಪ ಕುಂದ್ರಿ. ಇದೇನು ಪಕ್ಕಳ ಕುಂತಿಲ್ಲ ಮ್ಯಾಗ ಕುಂದ್ರ. ಯಪ್ಪ ಇಲ್ಲೇ ಇರ್ಲಿ ರೀ ಮಾವರ, ಆ ಕಾರ್ ಮ್ಯಾಗ ಕುಂತು ಹೀಟಿಗೆ ಕುಂಡಿ ಎಲ್ಲ ಸೋಯ್ದು ಬಿಟ್ಟಾವ್ರಿ. ಸ್ವಲ್ಪ ಕೆಳಗೆ ಕುಂತಿದ್ರೆ ಆರಾಮ್ ಅನಿಸ್ತೈತಿ. ಸರಿ ತಗೋಪ್ಪ. ಇದೇನ್ರಿ ಕೆಳಗ್ ಕುಂದ್ರಸಿರಲ್ಲ ಇಬ್ರಿಗೂ? ನಾ ಕುಂದ್ರಸಿಲ್ಲ ಓ ಮಾರಾಯ, ನೀನ್ ಅಳಿಯಾಗ ಕೆಳಗೆ ಕುಂದ್ರಬೇಕಂತ ಸಾಯ್ತಂತ, ಆಗ ಕೆಳಗೆ ಕುಂತಾರ ಅವ್ರು. ಹೌದಾ, ಸರಿ ತಗೋರಪ್ಪ, ನೀವು ಕುಂತಿರ್ರಿ, ನಾ ತಿನ್ನಾಕ ಇಲ್ಲ ಕುಡಿಯಕ್ಕೆ ಏನಾರ ಮಾಡ್ಕೊಂಡ್ ಬರ್ತೀನಂತ. ಅಯ್ಯೋ ಅತ್ತಿಯವರ ಏನು ಬ್ಯಾಡ್ರಿಪ್ಪ, ಊಟ ಮಾಡಿದ್ದೆ ರಗಡಾಗೈತ್ರಿ, ಬ್ಯಾಡ್ರಿ ಈಗ ಆಮೇಲೆ ನೋಡೋಣ ಅಂತ್ರಿ. ಈಗಾರ ಬಂದೇವಿ, ಈಗ ಏನು ತಿನ್ನಕೊಂಡಕ್ಕೆ ಹೋಗಂಗಿಲ್ರಿ. ಬೇಕಂದ್ರೆ ಆಮೇಲೆ ಕೇಳಿ ಮಾಡಿಸ್ಕೊಂತೀನಂತ ನಾನು.
ಹೌದಪ್ಪ ದೀಪಿ ನಿಂಗೆ ನಂಗೂ ಏನು ಬ್ಯಾಡ ಮಮ್ಮಿ. ಕುಂದ್ರಿ ಮಾವಾರ್ ನೀವು ಮತ್ತೆ ಹೇಳಿ ಅಂದ್ರೆ ಹೆಂಗೆ ನಡೆದೈತ್ರಿ ಜೀವನ. ನಮ್ಮ ಹುಡುಗಿ ಚಲೋ ನೋಡ್ಕೊಳತ್ತಾಳಿಲ್ರಿ ಎಲ್ಲರಿಗೂ. ಈಕೆಯ ಎಲ್ಲಿ ಚಲೋ ನೋಡ್ಕೋಬೇಕು, ಇನ್ನೊಂದು ಸ್ವಲ್ಪ ಹಾಳು ಮಾಡಿಟ್ಟಿರ್ತಾಳೆ ಏನು ಐಕಿ. ಪಪ್ಪ ನೋಡವ. ಯಾಕ್ಲಾ ಸುಂದಿರಕ್ಕಾಗಲಿ ನಿಂಗೆ. ಪಾಪ ಜೋಕ್. ಹಂಗೇನಿಲ್ಲ ರೀ ಮಾವರ, ಎಲ್ಲರಿಗೂ ಚಲೋ ನೋಡ್ಕೊಂಡು ಹೊಂಟಾಳ್ರಿ. ಮನೆ ಚಲೋ ತಂಗ ಹೊಂಟೈತಿ, ಏನು ಕಿರಿಕಿರಿ ಇಲ್ಲ ಏನಿಲ್ಲ, ಆರಾಮದೀವಿ ನೋಡ್ರಿ. ಸಾಕು ಬಿಡಪ್ಪ, ಆರಾಮಾಗಿದ್ರೆ ಇನ್ನೇನು ಬೇಕು ಹೇಳಿ ನಮ್ಗೆ. ಗಂಡನ ಮಾತು ಕೇಳಾತಿಲ್ಲ ದೀಪಿ. ಗಂಡನ ಮಾತು, ನಿಮ್ಮ ಅವ್ರ ಮಾತು, ಅಮ್ಮರ ಮಾತು ಎಲ್ಲಾರು ಕೇಳ ಏನ. ಎಲ್ಲರಿಗೂ ಮರ್ಯಾದೆ ಕೊಟ್ಟು ನಡೆಯತ್ತಿಲ್ಲ. ಹೋದೆ ಗೊತ್ತಿಲ್ಲ ನನಗೆ, ಆದ್ರೆ ಹೇಳಾತೀನಿ ಗೊತ್ತೈತಿ ನಿಂಗೆ. ಅದು ಒಂದು ಮಾತು ಹೇಳಾತೀನಿ. ನಿನ್ನ ನಾಗವಲ್ಲಿ ರೂಪವನ್ನು ತೋರಿಸಿಲ್ಲವೇ ದೀಪವ್ವ. ಏನದ ರಾಘವನಿ ರೂಪನ ಇದ್ಯಾ ಧ್ವನಿರ? ಮಾವ ನಿಮಗೇನು ಗೊತ್ತಿಲ್ಲ, ಅವಳು ಮಾತಾಡೋ ರೀತಿನೇ ಇದು. ಮಮ್ಮಿ ನೋಡವ, ನಾ ಇಷ್ಟು ಹೊಲಸು ಮಾತಾಡ್ತೀನೇನ? ನೀವು ಮಾತಾಡಂಗಿಲ್ಲೇನ? ನಂಗೆ ಗೊತ್ತಿಲ್ಲೇನ? ಅಲ್ಲಿ ಹೋಗಿ ಏನಾರ ಪಾಪ ಸಂಪಾದಕ್ಕೆ ಆಗಿರ್ಬೇಕು. ಮಾವರ ಮುಂದೆ ಹೋಗ್ತಾ 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 ಒಂದೊಂದಾಗಿ ಪ್ರತಿಭೆಗಳು ಕಂಡು ಬರ್ತಾವ ನೋಡ್ರಿ ನಿಮಗೆ. ನಾನು ಯಾವತ್ತು ಕೇಳಿಲ್ಲಪ್ಪ ಈ ಧ್ವನಿ ನಕ್ಕೆ ಕಡೆ ಇಂತ್ರಿ. ಹಂಗ ಒಂದ್ಸಲ ಡೈಲಾಗ್ ಹೇಳಕ್ ಹೇಳ್ರಿ ಕಿಕ್ಕೆ. ಅಯ್ಯೋ ಸುಮ್ಮನಿರ್ಲಾ ಹೋಗ್ಲಿ, ಮತ್ತೆ ಸಿಟ್ಟು ಮಾಡ್ಕೊ ಕುಂದಿರ್ತಾಳಕ್ಕಿ. ದೀಪಿ ಯಾವ ಡೈಲಾಗ್ಲಿ ಅದು ಹೇಳು. ಯಾವುದು ಇಲ್ಲ, ಅವ್ರ ಹಂಗ ಹೇಳಾತಾನ. ಯಾಕೋ ಮಗಳ ಸಿನಾತಿರ ನಗಡಿ ಮಾಡ್ತಾನೆ. ಇಲ್ಲ ಪಪ್ಪ ಹಂಗ ಅದು. ರಾಘವಲ್ಲ ಪಪ್ಪ ನೋಡ, ಮತ್ ನಾ ಅವ್ನಿಗೆ ಹೊಡೆದ ಬಿಡ್ತೀನಿ ನೋಡಿ, ಬಾಳ ಮಾತಾಡತಾನವ. ಸುಮ್ಮನೆ ಇರ್ಲಿ, ಇದಕ್ಕಾಕಿ ಕಡ್ಸಾತಿ ಈಗಾರ ಬಂದಾಳಕ್ಕಿ. ಅಲ್ಲ ಪಪ್ಪ 15 ದಿನ ನಾನು ಯಾರು ಕಡ್ಸಿಲ್ಲ, ಈಗಾರ ಬಂದ ಮತ್ತೆ ಈಗೂ ಕಡ್ಸ್ಬೇಡ ಅಂದ್ರೆ ಹೆಂಗೆ ನನಗೆ? ಸರಿ ತಗೋರಿ ಕಡೆ ಹೋಗ್ತೀನಿ ನಾನು. ಐ ಸಿಟ್ಟು ಮಾಡ್ಕೊಂಡು ಹೋಗೇಬಿಟ್ಟು ನೋಡವ. ಹಂಗ್ಯಾಕ್ ಮಾಡ್ತೀರಿ ಪಾಪ ನೀವು ಹುಡುಗ? ಪಾಪ ಈಗಾರ ಬಂದ ಅಕ್ಕ ಅಂತ ಪ್ರೀತಿಗೇನ ಕಾಡ್ಸ್ಕೊಂಡು ನಿಂತಾನವ. ನಿಮ್ಗೆ ಅದನ್ನು ನೋಡಕ ಹಂಗಿಲ್ಲ ನೋಡು. ಅಲ್ಲೋ ಮಾರೇ, ನಾನು ಅನ್ಬಾರ್ದು ಅಂದೆ, ಈಗಾರ ಬಂದಾಳಿಕ್ಕಿ ಅಂತಂದೆ. ಏನು ಈಗ ಬಂದ ಕೂಡಲೇ ಕಡ್ಸ್ಕೊಂಡಿರ್ಬೇಕು, ಆಮೇಲೆ ಕಡ್ಸ್ಕೊಂಡಿದ್ರೆ ಆಗಿಲ್ಲ ನಾವು ಹಂಗು. ಏನೋ ಅಕ್ಕ ನಮ್ಮ ಪ್ರೀತಿ ಮ್ಯಾಗ ಇದು ಮಾಡ್ತಾನೆ ಬಿಡ್ರಿ. ಈ ಮುದೇವಿಗೂ ಅರ್ಥ ಆಗಂಗಿಲ್ಲ, ಎಲ್ಲರಿಗೂ ಸಿಟ್ಟು ಮಾಡ್ಕೊಂಡು ಕುಂದಿರ್ತಾ.